ಮೂವಿ ಮುಗಿದ್ಮೇಲೆ ವಾಶ್ರೂಮ್ನಲ್ಲಿ ಫೇಸ್ ವಾಶ್ ಮಾಡ್ಕೊಂಡು ಬಂದೆ. ಅತ್ತಿದ್ಯಾರಿಗೂ ಗೊತ್ತಾಗಬಾರ್ದು ಅಂತ. ನಮಸ್ಕಾರ ಎಲ್ರಿಗೂ. ಗಣೇಶ ಚತುರ್ಥಿ ಹಬ್ಬದ ಶುಭಾಶಯಗಳು. ಆ ದೇವರು ನಿಮ್ಮೆಲ್ರಿಗೂ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ. ನನ್ನ ಲೈಫ್ನಲ್ಲಿ ನಾನು ಈ ಥರ ಯಾವತ್ತೂ ವಿಶ್ ಮಾಡಿದ್ದಿಲ್ಲ, ಬಟ್ ನನ್ನ ಸಬ್ಸ್ಕ್ರೈಬರ್ಸ್ಗೆ ಆ್ಯಂಡ್ ನನ್ನ ವೀಡಿಯೋ ನೋಡೋರಿಗೆ ಒಳ್ಳೇದಾಗಲಿ ಅಂತ ಈ ಥರ ಒಂದು ವಿಶ್ ಮಾಡಿದೆ. ತಮ್ನೇಲ್ನಲ್ಲಿರೋ 5 ರೀಸನ್ ಟು ವಾಚ್ ಇಬ್ಬನಿ ತಪ್ಪಿದ ಇಳಿಯಲಿ ಅಂತ ನೋಡಿ ಏನು ಗುರು ಇದು ರಿವ್ಯೂ ವಿಡಿಯೋ ಅಲ್ವಾ, ಈ ಮೂವಿ ಪಾಸಿಟಿವ್ ನೆಗೆಟಿವ್ ಏನು ಹೇಳಲ್ವಾ ಅಂತ ನೀವು ಅಂದ್ಕೊಂಡ್ರೆ ಡೋಂಟ್ ವರಿ, ಅದೂ ಇರುತ್ತೆ. ಯಾಕೆ ಪರ್ಟಿಕ್ಯುಲರ್ ಆಗಿ 5 ರೀಸನ್ಸ್ ಟು ವಾಚ್ ITI ಅಂತ ವಿಡಿಯೋ ಎಂಡ್ನಲ್ಲಿ ನಿಮಗೆ ಗೊತ್ತಾಗುತ್ತೆ. ರೀಸನ್ ನಂಬರ್ 1, ದ ಡೈರೆಕ್ಷನ್. ಇದು ಚಂದ್ರಜಿತ್ ಬೆಳ್ಳಿಯಪ್ಪ ಅವರ ಡೆಬ್ಯೂ ಸಿನಿಮಾ ಆ್ಯಂಡ್ ಮೂವಿ ನೋಡಿದ್ರೆ ಇದು ಅವರ 10ನೇದೋ ಇಲ್ಲ 15ನೇ ಮೂವಿ ಅನ್ನೋ ಫೀಲ್ ಬರುತ್ತೆ. ಅದು ಹೇಗೆ ಇಷ್ಟು ಬ್ಯೂಟಿಫುಲ್ ಆಗಿ ಒಂದು ಸ್ಟೋರಿ ಬರೆದು ಅದಕ್ಕೆ ಸೂಟಬಲ್ ಆರ್ಟಿಸ್ಟ್ನ ಹುಡುಕಿ ಅವ್ರ ಹತ್ರ ಅಷ್ಟೇ ಬ್ಯೂಟಿಫುಲ್ ಆಗಿ ಪರ್ಫಾರ್ಮೆನ್ಸ್ ಮಾಡಿಸಿ ಆ್ಯಂಡ್ ಆ ಬಿಗ್ ಸ್ಕ್ರೀನ್ ಮೇಲೆ ಕಣ್ಣಿಗೆ ಕಟ್ಟೋ ಹಾಗೆ ಪ್ರೆಸೆಂಟ್ ಮಾಡಿದ್ರು ಅಂತ ನನಗೆ ಗೊತ್ತಾಗಲಿಲ್ಲ. ಐ ರಿಯಲಿ ಲವ್ಡ್ ಹಿಸ್ ಡೈರೆಕ್ಷನ್. ಇಷ್ಟು ಬ್ಯೂಟಿಫುಲ್ ಆಗಿರೋ ಒಂದು ಫೀಲ್ ಗುಡ್ ಮೂವಿನ ನಾನು ರೀಸೆಂಟ್ ಟೈಮ್ನಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ದಿಲ್ಲ. ಮೂವಿ ಸ್ಟಾರ್ಟಿಂಗ್ 30 ಮಿನಿಟ್ಸ್ ನನಗೆ ಅಷ್ಟಾಗಿ ಕನೆಕ್ಟ್ ಆಗಲಿಲ್ಲ. ಆಮೇಲೆ ಒಂದು ಸೀಕ್ವೆನ್ಸ್ ಆದಮೇಲೆ ಒಳ್ಳೆ ವೆನಮ್ ಥರ ಅಂದ್ಕೊಂಡ್ಬಿಡ್ತು. ಅಂದ್ಕೊಂಡಿದ್ದು ಮೂವಿ ಮುಗಿಯೋವರೆಗೂ ಬಿಡಲೇ ಇಲ್ಲ. ಥ್ರೂ ಔಟ್ ಮೂವಿ ನಿಮ್ಮ ಮುಖದಲ್ಲಿ ಒಂದು ಸ್ಮೈಲ್ ಆ್ಯಂಡ್ ಆವಾಗವಾಗ ಕಣ್ಣಂಚಲ್ಲಿ ನೀರಿದ್ದೇ ಇರುತ್ತೆ. ಲೈಕ್ ಬೆಳ್ಳಿಯಪ್ಪ ಅವರು ಸ್ಕ್ರಿಪ್ಟ್ ಜೊತೆ ಆಡಿಯನ್ಸ್ ಎಮೋಷನ್ನ ಕೂಡ ಬರ್ಕೊಂಡಿದ್ದಾರೆ ಆ್ಯಂಡ್ ನಾವು ಆರ್ಟಿಸ್ಟ್ಗಳ ಥರ ಅವ್ರು ಬರೆದಿರೋ ಹಾಗೆ ಪರ್ಫಾರ್ಮ್ ಮಾಡಿದ್ದೀವಿ ಮೂವಿ ನೋಡಬೇಕಾದ್ರೆ. ತುಂಬ ಡೈಲಾಗ್ಸ್ ಆ್ಯಂಡ್ ವರ್ಡ್ಸ್ಗೆ ತುಂಬ ಮೀನಿಂಗ್ಫುಲ್ ಆಗಿ ಒಂದು ಕ್ಲೋಸರ್ ಕೊಟ್ಟಿದ್ದಾರೆ. ಲೈಕ್ ಸ್ಮೈಲ್ಗೆ, ಅಳೋದಕ್ಕೆ, ಪಿಗ್ಲೆಟ್ಸ್ಗೆ, ಚಾಕ್ಲೇಟ್ ಆ್ಯಡ್ಗೆ, ಫುಟ್ಬಾಲ್ ಮ್ಯಾಚ್ಗೆ, ಈ ಥರ ಇನ್ನೂ ಬೇಜಾನಿದ್ದಾವೆ. ವೆಲ್ ರಿಟನ್ ಆ್ಯಂಡ್ ವೆಲ್ ಎಕ್ಸಿಕ್ಯೂಟೆಡ್. ಇದನ್ನು ಬಿಟ್ಟು ಉಲ್ಟಾ ನಡೆಯೋ ಸೀನು, ಟ್ಯಾಕ್ಸಿ ಡ್ರೈವರ್ ಫ್ಲ್ಯಾಶ್ ಬ್ಯಾಕು, ಮೇಕಪ್ ಸೀನು, ಕ್ರಿಕೆಟ್ ಮ್ಯಾಚು, ನನಗಿಷ್ಟ ಆಗಿರೋ ಕೆಲಸ ಮಾಡ್ಕೊಂಡು ಬರ್ತೀನಿ ಅನ್ನೋ ಸೀನು, ಇವೆಲ್ಲ ತುಂಬ ಚೆನ್ನಾಗಿತ್ತು. ಒಬ್ಬ ಒಳ್ಳೆ ರೈಟರ್, ನರೇಷನಲ್ಲಿ ತುಂಬ ಗ್ರಿಪ್ ಇರೋ ಡೈರೆಕ್ಟರ್ KFIಗೆ ಸಿಕ್ಕರು. ಅವರ ಮುಂದಿನ ಡೈರೆಕ್ಷನ್ಗೆ ಐ ಆಮ್ ವೇಟಿಂಗ್. ಆಲ್ ದ ಬೆಸ್ಟ್ ಫಾರ್ ಇಸ್ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್. ರೀಸನ್ ನಂಬರ್ 2, ದ ಪರ್ಫಾರ್ಮೆನ್ಸ್. ಈ ಮೂವಿನಲ್ಲಿ ಯಾರೂ ಪರ್ಫಾರ್ಮ್ ಮಾಡಿಲ್ಲ. ದೇ ಜಸ್ಟ್ ಲಿವ್ಡ್ ದೇರ್ ಕ್ಯಾರೆಕ್ಟರ್. ಯಾರನ್ನಂತ ಹೈಲೈಟ್ ಮಾಡಲಿ? ಹೀರೋ, ಹೀರೋಯಿನ್, ಸೆಕೆಂಡ್ ಹೀರೋಯಿನ್, ಟ್ಯಾಕ್ಸಿವಾಲ, ಹೀರೋ ಫಾದರ್, ಹೀರೋ ಫ್ರೆಂಡ್ಸ್, ಹೀರೋ ಮದರ್, ಹೀರೋಯಿನ್ ಮದರ್, ಗೆಸ್ಟ್ ಅಪಿಯರೆನ್ಸ್ನಲ್ಲಿ ಬಂದ ವಿಕಿಪೀಡಿಯಾ, ಇಲ್ಲ ಕಿರಣ್ ರಾಜ್, ಸಾರಿ ಇವರಲ್ಲ ಇವರು. ಈಚ್ ಆ್ಯಂಡ್ ಎವ್ರಿ ಒನ್ ಡಿಡ್ ಅ ಗ್ರೇಟ್ ಜಾಬ್. ನನಗೆ ಹೀರೋ ವಿಹಾನ್, ಹೀರೋಯಿನ್ ಅಂಕಿತಾ ಆ್ಯಂಡ್ ಸೆಕೆಂಡ್ ಹೀರೋಯಿನ್ ಮಯೂರಿ ಅವರ ಕ್ಯಾರೆಕ್ಟರ್ ಆ್ಯಂಡ್ ಪರ್ಫಾರ್ಮೆನ್ಸ್ ತುಂಬ ಇಷ್ಟ ಆಯಿತು. ಇವ್ರು ಮೇನ್ ಲೀಡ್ ಗುರು, ಇವರೆಲ್ರಿಗೂ ಇಷ್ಟ ಆಗೇ ಆಗ್ತಾರೆ ಅಂತ ನೀವಂದರೆ ಎಸ್ ಹೌದು. ಬಟ್ ಇವ್ರ ಕ್ಯಾರೆಕ್ಟರ್ನ ಬರೆದಿರೋ ವೇ ಆ್ಯಂಡ್ ಅದನ್ನು ಇವರು ಪರ್ಫಾರ್ಮ್ ಮಾಡಿರೋ ವೇ ಎಲ್ಲ ಬ್ರಿಲಿಯಂಟ್. ವಿಹಾನ್ ಅವರು ಇಂಟರ್ವಲ್ನಲ್ಲಿ ಜಸ್ಟ್ ಒಂದು ಚಿಕ್ಕ ಎಕ್ಸ್ಪ್ರೆಷನ್ನಲ್ಲೇ ನಿಮ್ಮನ್ನ ಆಡಿಸ್ಬಿಡ್ತಾರೆ. ಆ್ಯಂಡ್ ಅಂಕಿತಾ ಅವ್ರಿಗೆ ಫಸ್ಟ್ ಮೂವಿನಲ್ಲೇ ಇಂಥ ಒಂದು ಗ್ರೇಟ್ ಆ್ಯಕ್ಟಿಂಗ್ ಸ್ಪೇಸ್ ಇರೋ ಕ್ಯಾರೆಕ್ಟರ್ ಸಿಕ್ಕಿರೋದು ತುಂಬ ಖುಷಿ ವಿಚಾರ. ನನ್ನ ಬಿಟ್ಟು ಬೇರೆ ಯಾರೂ ಮಾಡೋಕ್ಕಾಗಲ್ಲ ಈ ಕ್ಯಾರೆಕ್ಟರ್ನ ಅನ್ನೋ ಹಾಗೆ ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ಆ ಕ್ಲೈಮ್ಯಾಕ್ಸಲ್ಲಿ ಯಪ್ಪ ಕಣ್ಣಲ್ಲಿ ನೀರು ಹಾಗೆ ಗಳಗಳ ಅಂತ ಬಂದ್ಬಿಡ್ತು. ಸಚ್ ಎ ಗ್ರೇಟ್ ಪರ್ಫಾರ್ಮೆನ್ಸ್. ಇವ್ರನ್ನೆಲ್ಲ ಒಳ್ಳೆ ಮೇಕರ್ಸ್ ಚೆನ್ನಾಗಿ ಯೂಟಿಲೈಸ್ ಮಾಡಿಕೊಂಡು ಇನ್ನೂ ತುಂಬ ಒಳ್ಳೆ ಮೂವೀಸ್ ಮಾಡಬೇಕು. ಈ ಥರ ಟ್ಯಾಲೆಂಟ್ಸ್ನ ಯೂಸ್ ಮಾಡ್ಕೊಂಡಿಲ್ಲ ಅಂದರೆ ಇಟ್ಸ್ ಅ ಬಿಗ್ ಲಾಸ್. ರೀಸನ್ ನಂಬರ್ 3, ದ ಮ್ಯೂಸಿಕ್. ಬರೀ ಟ್ರಾಫಿಕ್ನಲ್ಲಿ ಶಬ್ದ ಮಾಲಿನ್ಯ ಕೇಳಿಕೊಂಡು, ಆಫೀಸ್ನಲ್ಲಿ ಇರಿಟೇಟಿಂಗ್ ಮಾತು ಕೇಳಿಕೊಂಡು, ದಿನಪೂರ್ತಿ ಅನ್ವಾಂಟೆಡ್ ವಿಷಯನ ಕೇಳಿಕೊಂಡು ಫ್ರಸ್ಟ್ರೇಟ್ ಆಗಿದ್ದ ಕಿವಿಗಳಿಗೆ ಖುಷಿ ಕೊಡೋ ಹಾಗಿತ್ತು ಆ ಮ್ಯೂಸಿಕ್. ಏನೋ ಇಷ್ಟು ಬಿಲ್ಡಪ್ ಕೊಡ್ತಿದ್ಯಾ ಅಂತ ನೀವು ಅಂದ್ಕೊಂಡಿರ್ಬೋದು. ನೀವು ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡಿ ನೋಡಿ, ನಿಮಗೂ ಸೇಮ್ ಒಪಿನಿಯನ್ ಬರುತ್ತೆ. ಸಾಂಗ್ ಎಲ್ಲ ಸಿಚುವೇಶ್ನಲ್ ಆಗಿ ಜೊತೆಗೆ ಅಷ್ಟೇ ಬ್ಯೂಟಿಫುಲ್ ಆಗಿದ್ದಾವೆ. ಎಮೋಷ್ನಲ್ ಸೀನ್ಸ್ಗಳಿಗೆ ತುಂಬ ವ್ಯಾಲ್ಯೂನ ಆ್ಯಡ್ ಮಾಡಿದೆ. ಮ್ಯೂಸಿಕ್ ಡೈರೆಕ್ಟರ್ ಗಗನ್ ಅವರು ಡಿಡ್ ಎ ಗ್ರೇಟ್ ಜಾಬ್. ಲೈಕ್ ಅಲ್ಲಿ ನಡೀತಾ ಇರೋದು ನಿಮಗೆ ಫೀಲ್ ಆಗಬೇಕು, ಆ ಹಾರ್ಡ್ ಹಿಟ್ಟಿಂಗ್ ಎಮೋಷನ್ ನಿಮಗೆ ಹಿಟ್ ಆಗಬೇಕು. ಹಾಗಾಗೋಕ್ಕೆ ಮ್ಯೂಸಿಕ್ ತುಂಬ ಹೆಲ್ಪ್ ಮಾಡಿದೆ. ರೀಸನ್ ನಂಬರ್ 4, ದ ಸಿನಿಮೆಟೋಗ್ರಫಿ. ಮೂವಿ ವಿಜುವಲಿ ಎಷ್ಟು ಸೂದಿಂಗ್ ಆಗಿತ್ತು ಅಂತ ಟೀಸರ್ ಟ್ರೈಲರ್ ಸಾಂಗ್ನ ನೋಡಿನೇ ನಿಮಗೆ ಗೊತ್ತಾಗಿರುತ್ತೆ. ಬಟ್ ಫುಲ್ ಮೂವಿ ಆ ಬಿಗ್ ಸ್ಕ್ರೀನ್ನಲ್ಲಿ ಒಂದು ಪೇಂಟಿಂಗ್ ಥರ ಕಾಣುತ್ತೆ. ಲೈಕ್ ಬ್ಯೂಟಿಫುಲ್ ಆಗಿರೋ ಪೇಂಟಿಂಗ್ಸ್ನ ಸ್ಲೈಡ್ ಶೋ ಮಾಡಿ ಪ್ರೆಸೆಂಟ್ ಮಾಡಿದ್ದಾರೆ ಅನ್ನೋ ಫೀಲ್ ಬರುತ್ತೆ. ಕ್ಯಾಮ್ರಾ ಆ್ಯಂಗಲ್ ಆಗಲಿ, ತೋರಿಸಿರೋ ವಿಜುವಲ್ಸ್ ಆಗಲಿ ನೋಡೋಕ್ಕೆ ಒಂಥರ ಕಣ್ಣಿಗೆ ಹಬ್ಬ. ಆ ಕಲರ್ ಗ್ರೇಡಿಂಗೇ ನಿಮಗೆ ಒಂದು ಪೀಸ್ಫುಲ್ ವೈಬ್ ಕೊಡುತ್ತೆ. ತುಂಬ ವಿಷಯನ ಮಾತಿಲ್ಲದೆ, ಕತೆ ಇಲ್ಲದೆ, ಜಸ್ಟ್ ಆಬ್ಜೆಕ್ಟ್ಸ್ನ ತೋರಿಸಿನೇ ಕನ್ವೆ ಮಾಡಿದ್ದಾರೆ. ಮತ್ತೊಂದು ಸಲ ಹೇಳ್ತಿದ್ದೀನಿ, ಸಿನಿಮಾ ವಿಜುವಲಿ ತುಂಬ ಬ್ಯೂಟಿಫುಲ್ ಆಗಿದೆ. ನೀವು ರ್ಯಾಂಡಮ್ ಆಗಿ ಯಾವುದೇ ಒಂದು ಸೀನ್ ಆದರೂ ಸ್ಕ್ರೀನ್ಶಾಟ್ ಹಿಡಿದು ವಾಲ್ಪೇಪರ್ ಮಾಡ್ಕೋಬೋದು, ಅಷ್ಟು ಬ್ಯೂಟಿಫುಲ್ ಆಗಿದೆ ಎಲ್ಲ ಫ್ರೇಮ್ಸ್ಗಳು. ರೀಸನ್ ನಂಬರ್ 5, ಇದೇ ಮೇನ್ ರೀಸನ್. ನೀವು ರೀಸನ್ 5ವರೆಗೂ ಬಂದಿದ್ದೀರಾ ಅಂದರೆ ಇದು ರೀಸನ್ ಅಲ್ಲ, ರೆಸ್ಪಾನ್ಸಿಬಿಲಿಟಿ. ಒಳ್ಳೆ ಮೂವಿ ಮಾಡಲ್ಲ, ಒಳ್ಳೆ ಮೂವಿ ಬರಲ್ಲ ಅನ್ನೋ ಟೈಮ್ನಲ್ಲಿ ಒಂದು ಸಖತ್ತಾಗಿರೋ ಫೀಲ್ ಗುಡ್ ಮೂವಿ ಬಂದಿದೆ.
ಇಂಥ ಮೂವಿನ ನೋಡಿ ಅದನ್ನು ಹಿಟ್ ಮಾಡಿಸಿ ಮೂವಿಗೆ ಒಂದು ಒಳ್ಳೆ ಸಕ್ಸಸ್ ಸಿಗೋ ಹಾಗೆ ಮಾಡೋ ಕೆಲಸ ನಮ್ಮದು. ವಿ ಕನ್ನಡಿಗಸ್ ಆಲ್ವೇಸ್ ಸಪೋರ್ಟ್ ಗುಡ್ ಮೂವೀಸ್ ಆ್ಯಂಡ್ ದಿಸ್ ಮೂವಿ ರಿಯಲಿ ಡಿಸರ್ವ್ಸ್ ಅವರ್ ಸಪೋರ್ಟ್. ಇಂಥ ಮೂವಿನ ನೋಡದೆ ಬಿಟ್ಟರೆ ಈ ಮೂವಿ ಸೋಲಲ್ಲ, ಆಡಿಯನ್ಸ್ ಆಗಿ ನಾವು ಸೋತೋಗ್ತೀವಿ. ಆಮೇಲೆ ಒಳ್ಳೆ ಮೂವಿ ಮಾಡಿ ಅನ್ನೋ ಹಕ್ಕು ನಮಗಿರಲ್ಲ. ಇನ್ನು ಇದು ಫೀಲ್ ಗುಡ್ ಮೂವಿ ಗುರು, ಇದನ್ನು OTTನಲ್ಲಿ ಬಂದ ಮೇಲೆ ನೋಡ್ತೀನಿ ಅನ್ನೋರಿಗೆ ಸ್ಪೆಷಲಾಗಿ ಹೇಳ್ತಾ ಇದ್ದೀನಿ, ಮೂವಿನ ಆದರೆ ಥಿಯೇಟ್ರ್ನಲ್ಲೇ ಎಕ್ಸ್ಪೀರಿಯನ್ಸ್ ಮಾಡಿ. ಆಮೇಲೆ OTTನಲ್ಲಿ ಬಂದ ಮೇಲೆ ನಿಮಗೆ ಮೊಬೈಲ್ನಲ್ಲಿ ನೋಡುವಾಗ ಆ ಗ್ರ್ಯಾಂಡ್ ಆಗಿರೋ ಎಕ್ಸ್ಪೀರಿಯನ್ಸ್ ಸಿಗದೆ ಹೋಗ್ಬೋದು. ಆಮೇಲೆ ನಿಮಗೆ ಮೂವಿ ಆ್ಯಾವ್ರೇಜ್ ಅನ್ಸೋಕ್ಕೆ ಶುರು ಆಗುತ್ತೆ. ಹಾಗಾಗಬಾರ್ದು ಅಂದರೆ ವಾಚ್ ಇಟ್ ಇನ್ ಬಿಗ್ ಸ್ಕ್ರೀನ್ಸ್ ಅಷ್ಟೇ. ಇನ್ನು ಮೂವಿನಲ್ಲಿ ಏನು ನೆಗೆಟಿವ್ಸ್ ಇಲ್ವಾ ಅಂದರೆ, ಮೇಲೆ ಮೆನ್ಷನ್ ಮಾಡ್ದಂಗೆ ಮೂವಿ ಫಸ್ಟ್ 30 to 40 ಮಿನಿಟ್ಸ್ ಸ್ವಲ್ಪ ಸ್ಲೋ ಅನಿಸ್ಬೋದು. ಮೂವಿ ಜೊತೆ ಕನೆಕ್ಟ್ ಆಗೋಕ್ಕೆ ಸ್ವಲ್ಪ ನಿಮಗೆ ಕಷ್ಟ ಆಗ್ಬೋದು. ಬಟ್ ಒಂದು ಮೂಮೆಂಟ್ನಲ್ಲಿ ಮೂವಿ ನಿಮಗೆ ಕನೆಕ್ಟ್ ಆಗುತ್ತೆ, ಆಮೇಲೆ ತಿರುಗಿ ನೋಡೋ ಸೀನೇ ಇಲ್ಲ. ಸೊ ಇದಿಷ್ಟಾಗಿತ್ತು ನನ್ನ 5 ರೀಸನ್ ಟು ವಾಚ್ ಇಬ್ಬನಿ ತಬ್ಬಿದ ಎಳೆಯಲ್ಲಿ ಮೂವಿ. ಸೊ ನಾನು ಹೇಳೋದು ಹೇಳಿದ್ದೀನಿ, ಮುಂದೆ ನಿಮ್ಮಿಷ್ಟ. ಮೂವಿ ರಿಲೀಸ್ ಆಗಿದೆ, ನೋಡಿ ಮರೆಯದಿರಿ, ಮರೆತು ನಿರಾಶರಾಗದಿರಿ ಅಷ್ಟೇ. ಸೊ ಇಲ್ಲಿಗೆ ನಾನು ಈ ವಿಡಿಯೋನ ಮುಗಿಸ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಆ್ಯಂಡ್ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಜಸ್ಟ್ ರೈಟ್ ಬಾಟಮ್ ಕಾರ್ನರಲ್ಲಿ ನನ್ನ ಸಬ್ಸ್ಕ್ರೈಬ್ ಬಟನ್ ಇದೆ, ಅದನ್ನು ಜಸ್ಟ್ ಹಾಗೆ ಕ್ಲಿಕ್ ಮಾಡಿದ್ರೆ ಸಾಕು. ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ. ಸೊ ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಅಂಟಿಲ್ ದೆನ್ ಬಾಯ್.